ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ನಿಷ್ಪಕ್ಷಪಾತ, ನಿಷ್ಠುರ, ನೇರ ಸುದ್ದಿಗಳಿಗಾಗಿ ಇಂದೇ R5 ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಕ್ಷಣದ ಸುದ್ದಿ ನಿಮಗಾಗಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಇಪ್ಪಿತೇರಿ ಮಾಗಾಣಿಯ ಬೆಲ್ಲ ಕಾಲುವೆಯ ಕಾಮಗಾರಿಗೆ ಈ ದಿನ ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ HR ಗವಿಯಪ್ಪನವರು ಪೂಜೆ ಸಲ್ಲಿಸುವುದರ ಮೂಲಕ ಈ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು, ರೈತ ಮುಖಂಡರು ಹಾಗೂ ಇಪ್ಪಿತೇರಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಮಾತನ್ನು ಪ್ರಸ್ತಾಪಿಸಿದ ಶ್ರೀ ಗವಿಯಪ್ಪನವರು ಹೇಳಿದ್ದು ಈ ರೀತಿಯಾಗಿ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ವಾಗ್ದಾಳಿ ನಡೆಸುತ್ತಿದ್ದು, ಅದರ ಬಗ್ಗೆ ವಿಶೇಷ ಸಂದರ್ಶನದಲ್ಲಿ R5 ನ್ಯೂಸ್ ನಮ್ಮವರ ಸುದ್ದಿಗೆ ತಿಳಿಸಿದ್ದನ್ನು ಸಹ ಈಗ ನೋಡೋಣ ಬನ್ನಿ. ಬಗ್ಗೆ ನಾವು ಅನುದಾನ ನಮ್ಮ ಜನ ಕೇಳ್ದಂಗೆಲ್ಲ ನಾನು ಹೋಗ್ಬಿಟ್ಟು ತೊಗೊಂಬರೋದು ನನ್ನೊಂದು ಕರ್ತವ್ಯ. ನಾನು ಕೇಳ್ಕೋಬೇಕಾಗತ್ತೆ. ನಮ್ಮ ಸರ್ಕಾರದಲ್ಲಿ ನಾನು ಕೇಳಿಲ್ಲ ಅಂದರೆ ಮತ್ತೆ ನಾನು ಎಲ್ಲಿ ಕೇಳೋಕ್ಕಾಗತ್ತೆ. ಹಾಗಾಗಿ ನಾನು ನನ್ನ ಸರ್ಕಾರದ ಜೊತೆಗೆ ನಾನು ಫೈಟ್ ಮಾಡೋದು ಮಾಡ್ತಾ ಇರ್ತೀನಿ. ನನಗೆ ಹಕ್ಕೈತಿ, ನಾನು ಗುದ್ದಾಡ್ತೀನಿ, ನಾನು ಮಾಡ್ತೀನಿ. ಹಾಗಾಗಿ ನಿಮಗೆಲ್ಲ ವಿಶ್ವಾಸ ಹೇಳಲಿಕ್ಕೆ ಒಂದೇ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನಂತೂ ಎಲ್ಲಿ ಕೂತ್ಕೊಂಡಿಲ್ಲ, ಜನರ ಕೆಲಸ ಮಾಡ್ಕೊತಾನೇ ಇದ್ದೀನಿ. ಎಲ್ಲಿ ಆಗಲಿ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಕೆಲಸ ಅವೆಲ್ಲ ಮಾಡಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನೇನು ಮಾಡಬೇಕು, ಏನೇನು ಕೆಲಸಗಳು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆಗಿನ ಜನರ ಜೊತೆಗೆ ಅವರ ಕಷ್ಟ ಸುಖ ಏನಂದರೆ ಇವಾಗ ಒಬ್ಬರು ಬಂದಿದ್ದರು. ಪಾಪ ಆತನಿಗೆ ರೇಷನ್ ಕಾರ್ಡ್, ಆತನ ಕಷ್ಟ ಅದು ಐತೆ, ಅದು ದೊಡ್ಡದೇನಲ್ಲ ಪಾಪ. ಅವ್ರು ಅದನ್ನಲ್ಲೇ ಇದಾಗುತ್ತೆ. ಅದೇನು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಹೇಳಿದ್ರಿಗೇನೋ ಒಂದು 2 ನಿಮಿಷದಲ್ಲಿ ಮಾಡಿಕೊಟ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ನಾನು ಎಲ್ಲ ಇಲಾಖೆಯವ್ರನ್ನ ಕರ್ಕೊಂಡು ಹಳ್ಳಿಗೆ ಬಂದು ಏನೇನು ಸಮಸ್ಯೆಗಳಿದೆ ಎಲ್ಲ ಸ್ಪಂದಿಸ್ತೀನಿ. ಅದ್ರ ಜೊತೆಗೆ ಇದು ರೇಷನ್ ಕಾರ್ಡ್ದು ಇವಾಗೆಲ್ಲ ನಮಗೆ ಎಲ್ಲ ಇವಾಗೇನು ವಾಪಸ್ ತೊಗೊಂಡಿದ್ರಲ್ಲ ಅವೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಯಥಾ ರೀತಿ ಮುಂಚೆ ಹೆಂಗಿತ್ತು ಹಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ಇವತ್ತು ಬೆಳಿಗ್ಗೆನಿಂದ ಎಲ್ಲ ಮತ್ತೆ ಜಾರಿಗೆ ಬಂದೈತಲ್ಲ. ಅದೇ ಶುಗರ್ ಫ್ಯಾಕ್ಟ್ರಿದು ಸ್ವಲ್ಪ ನಾನು ಕಾರ್ಖಾನೆ ಮಾಲೀಕರನ್ನ ಒಳ್ಳೆಯವ್ರನ್ನ ನೋಡಬೇಕಾಗತ್ತೆ. ನಾನು ನಡೆಸಿದ್ರೆ ರಾಜಕೀಯ ಆಗುತ್ತೆ, ಇನ್ನೊಬ್ಬರನ್ನ ತಗೊಂಬಂದ್ರೆಗಿನ ಅದು ವ್ಯವಹಾರ ಆಗುತ್ತೆ. ಹಾಗಾಗಿ ನಾನು ಅದೇ ನೋಡ್ತಾ ಇದ್ದೀನಿ. ಸ್ವಲ್ಪ ಹೈದ್ರಾಬಾದ್ಗೆ ಹೋಗ್ಬೇಕಾಗುತ್ತೆ, ಸ್ವಲ್ಪ ಮಹಾರಾಷ್ಟ್ರಕ್ಕೆ ಒಂದ್ಸರಿ ಹೋಗಿ ಬರಬೇಕಾಗುತ್ತೆ. ಅದೇ ಹೋಗಿ ಬರ್ತೀನಿ ನಾನು. ಯಾಕಂದರೆ ಒಂದು ಒಳ್ಳೆ ವ್ಯವಸ್ಥೆ ಬೇಕು. ನಾವು ನಾನಾಗಲಿ ಇನ್ನೊಬ್ಬರಾಗಲಿ ಹಾಕೋದಲ್ಲ. ಅದರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ಸು BJP ಬಂದುಬಿಡುತ್ತೆ. ಇವು ಬೇಡವು. ರೈತರು ಇದು ರಾಜಕೀಯ ಬೇಡ. ರೈತರು ಇರಬೇಕು, ಫ್ಯಾಕ್ಟ್ರಿ ಮಾಲೀಕ ಇರಬೇಕು. ರೈತರ ಪರ ನಾವು ಕೂತ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಅಷ್ಟೇ ಇರಬೇಕಾಗಲಿ, ಬೇರೆ ಏನೂ ಇರಬಾರ್ದು. ಹಾಗಾಗಿ ಇಲ್ಲ ಓದೋದ್ರಿಂದ ಆಗೈತಿ, ಅದು ನನಗೆ ಗೊತ್ತೈತಲ್ಲ. ಇವಾಗ ನಮಗೆ ಎಲ್ಲದಕ್ಕಿಂತ ನಮ್ಗೆ ಉಳಿಯೋದು ಏನಂದ್ರೆಗಿನ ಬಂಡಿ ಬಾಡಿಗೆ ಮೇಲೆ ನಮಗೆ ಫ್ಯಾಕ್ಟ್ರಿಗೆ ಹೊಡಿಯೋದ್ರಿಂದ ಇದೇ ಇಲ್ಲ. ನಮಗೆ ಕಬ್ಬಿನಿಂದ ಕಡಿದು ಫ್ಯಾಕ್ಟ್ರಿಗೆ ಹಾಕ್ತೀವಿ ಅಂದರೆ ಅದರಿಂದ ಅಲ್ಲ, ಬಾಡಿಗೆ ಏನು ಬರುತ್ತಲ್ಲ 450-500 ರೂಪಾಯಿ ಏನು ಉಳಿಯುತ್ತಲ್ಲ ಅದೇ ನಮಗೆ ಲಾಭ. ಬಡ ಕುಟುಂಬಗಳು ಎಲ್ಲ ಭಾಳಷ್ಟು ಜನ ಏನೋ ಒಂದು 10,000 ನಿಂದ 12,000 ಕುಟುಂಬಗಳು ಅದರಿಂದನೇ ಉಳಿತಾವೆ. ಅದೇ ಮೂಲಿಗುಂಪೆ ಆಗುತ್ತೆ. ಅದು ಆಗ್ದಂಗೆ ಮತ್ತೆ ನಾನು ಏನು ಇಟ್ಕೊಂಡಿದ್ದೀನಲ್ಲ ಅದೇ ಜಾಗ, ಕಾಳಗಟ್ಟ, ಅದೇ ಆಟ, ಅದೇ ಇಟ್ಕೊತೀನಿ. ಇಟ್ಕೊಂಡು ಅದೇ ಮುಂದೆ ಇಟ್ಕೊಂಡು ಮಾಡೋಣ ಅಂತ. ಅದಿಲ್ಲಾಂದ್ರೆ ಬೇರೆ ಇದೆ. ಇಷ್ಟೊಳಗೆ ನಾನೇನೊಂದು 2-3 ತಿಂಗಳಿನಲ್ಲೇ ನಿಮ್ಗೆ ತೋರಿಸ್ತೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಹೋಗ್ಬಿಟ್ಟು ಅದಕ್ಕೆ ಏನೈತೆ ಒಳ್ಳೆ ಮಾಲೀಕರು ನೋಡ್ತಾ ಇದ್ದೀನಿ. ಜೈಪಾಲ್ ರೆಡ್ಡಿ ಅವ್ರನ್ನ ಒಂದ್ಸರಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಹಂಗೆ ಶರತ್ ಪವಾರ್ ಮುಂಡ್ರಿಗಿ ಫ್ಯಾಕ್ಟ್ರಿ ಅವ್ರನ್ನೊಂದು, ಇವ್ರನ್ನೊಂದು. ಇವಾಗೇ ರಾಜ್ಯದವ್ರು ಬೇಡ, ಹೊರಗಿನವ್ರನ್ನ ಕರ್ಕೊಂಬರೋಣ ಅಂತ. ಅವ್ರ ಹತ್ರ ಜಗಳ ಮಾಡ್ಬೋದು ನಾವು. ಇವ್ರಂದ್ರೆಗಿನ ಎಲ್ಲಿ ಮಾಡೋಕ್ಕಾಗುತ್ತೆ, ಬೇಡ ಇವೆಲ್ಲ. ಯಾರನ್ನೋ ಒಬ್ಬರನ್ನ ಮಹಾರಾಷ್ಟ್ರದಿಂದ ಶರದ್ ಪವಾರ್ ಅವ್ರ ಗ್ರೂಪ್, ಅವ್ರದ್ದು ಲಾಬಿ, ಶುಗರ್ ಲಾಬಿ ಆ ಕಡೆಯಿಂದ, ಇಲ್ಲಾಂದರೆ ನಮ್ಮ ಆಂಧ್ರನಿಂದ ಒಬ್ಬರನ್ನ ಕರ್ಕೊಂಬಂದು ಯಾರೋ ಒಬ್ಬರು ಕೊಟ್ಟು, ಇಲ್ಲ ತಮಿಳ್ನಾಡಿನಿಂದ ಯಾರನ್ನೋ ಒಬ್ಬರನ್ನ ಕರ್ಕೊಂಬಂದು ಮಾಡೋಣ ಅಂತ ನಾವು ಇದು ಮಾಡೋಣ. ಅದಕ್ಕೋಸ್ಕರ ಅಷ್ಟೇ ಇದಾಗಲಿ, ಬೇರೆದೇನಿಲ್ಲ. ಅದು ಮಾಡ್ತೀನಿ. ಇನ್ನು ಸ್ವಲ್ಪ
ಪಕ್ಷದ ಕಾರ್ಯಕರ್ತರನ್ನೇ ಮತ್ತು ಅಧ್ಯಕ್ಷರುಗಳು ಮತ್ತು ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ ಸರ್. ಸೊ ನೀವು ಅನುದಾನಗಳು ತರ್ತಾ ಇಲ್ಲ. ನಾನು ಎಲ್ಲರನ್ನ ಜೊತೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಬಂದು ಕೇಳ್ತಾರೋ ಅವ್ರು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಜಿ ಸಚಿವರ ಬಗ್ಗೆ ನೀವು ಅಭಿವೃದ್ಧಿ ಮಾಡಿದ್ರು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೇ ಸ್ವಲ್ಪ ವಿವಾದ ಜಾಸ್ತಿ ಆಗಿದೆ ಸರ್. ಅದು ಪಕ್ಷದಲ್ಲಿ ನಮ್ಮದಿದ್ದೇ ಆಗುತ್ತೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಯಾವುದೇ ತಿಕ್ಕಾಟ ಇಲ್ಲ ಸರ್ ಪಕ್ಷದಲ್ಲಿ, ಕಾರ್ಯಕರ್ತರ ನಡುವೆ, ತಮ್ಮ ನಡುವೆ, ಅಧ್ಯಕ್ಷಗಳ ನಡುವೆ, ಮುಖಂಡರ ನಡುವೆ. ಯಾಕಂದರೆ ಕೂಡ ಅಧ್ಯಕ್ಷರು ಹೊಸಪೇಟೆಗೆ ಶಾಪ ಅಂತಂದು ತಮ್ಮ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರೆಸ್ ನೋಟಲ್ಲಿ. ಅದು ಅವರವರ ಅಭಿಪ್ರಾಯ, ಅದ್ರ ಬಗ್ಗೆ ನಾನು ಹೇಳೋದು. ಥ್ಯಾಂಕ್ ಯು ಸರ್. R5 ನ್ಯೂಸ್ ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.